ನಮಸ್ಕಾರ ಸ್ನೇಹಿತರೆ, ನಾಳೆ ಜೂನ್ 8 ಸೋಮವಾರ, ನಾಳೆಯಿಂದ 66 ವರ್ಷ. ಈ 7 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ನೀವೇ ಕೋಟ್ಯಾಧಿಪತಿಗಳು. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. 66 ವರ್ಷ ಈ 7 ರಾಶಿಯವರಿಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದ್ದು ಕೋಟ್ಯಾಧಿಪತಿಗಳಾಗುವಂತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಸಿಗ್ತಾ ಇದೆ. ಹೀಗಾಗಿ ಇವರ ಜೀವನದಲ್ಲಿ ಇದೀಗ ಅದ್ಭುತ ಕಾಲ ಶುರುವಾಗಿದ್ದು, ಇವ್ರು ಮಾಡ್ತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಸರಿಯಾಗಿ ಕೈಗೂಡುತ್ತೆ ಅಂತ ಹೇಳಬಹುದು. ಈ ರಾಶಿಯವರು ಈಗ ಹೂಡಿಕೆ ಮಾಡಬೇಕು ಅಂತ ಯೋಚಿಸ್ತಿದ್ರೆ ಖಂಡಿತವಾಗಿಯೂ ಕೂಡ ಹೂಡಿಕೆ ಮಾಡಿ. ಬಹುನಿರೀಕ್ಷಿತ ಹಣ ಗಳಿಕೆಯ ಯೋಗ ನಿಮ್ಮನ್ನ ಕಾಯ್ತಾ ಇದೆ. ನಿಮ್ಗೆ ಶ್ರೀಮಂತರಾಗುವ ಯೋಗ ಕೂಡ ಇದ್ದು ವ್ಯಾಪಾರ ಮತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಬಹುದು. ವೃತ್ತಿ ಜೀವನವು ಬೇಗನೆ ಪ್ರಗತಿಯನ್ನ ಹೊಂದುತ್ತೆ. ಜೊತೆಗೆ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಪ್ರಶಂಸೆ ಸಿಗುತ್ತೆ. ಬಡ್ತಿಗೆ ಅವಕಾಶಗಳಿದ್ದು ನೀವು ಹೊಸ ಕೆಲಸವನ್ನ ಕೂಡ ಪ್ರಾರಂಭ ಮಾಡಬಹುದು. ಹಠಾತ್ ಆರ್ಥಿಕ ಲಾಭದ ಅವಕಾಶಗಳು ಕೂಡ ಸಿಗ್ತಾ ಇದ್ದು ಸ್ಥಗಿತಗೊಂಡ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ. ಹಾಗೆ ವೃತ್ತಿ ಜೀವನದಲ್ಲಿ ನೀವು ಬೇಗನೆ ಯಶಸ್ಸನ್ನ ಕಾಣೋದ್ರಿಂದ ನಿಮ್ಮ ಸಂತೋಷ ಮತ್ತೆ ಸೌಕರ್ಯಗಳು ಹೆಚ್ಚಿಗೆ ಆಗುತ್ತೆ. ಪೂರ್ವಜರ ಆಸ್ತಿಯಿಂದ ಉತ್ತಮ ಪ್ರಯೋಜನಗಳು ಕೂಡ ಸಿಗುತ್ತೆ. ದೊಡ್ಡ ವ್ಯವಹಾರವನ್ನ ಮಾಡ್ತೀರಾ. ಹಳೆಯ ವಿವಾದವನ್ನ ಬಗೆಹರಿಸಿಕೊಳ್ತೀರಾ. ಅದೃಷ್ಟವು ನಿಮ್ಗೆ ಬೆಂಬಲವಾಗಿ ನಿಲ್ಲುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ. ಇನ್ನು ನೀವು ಬಹಳ ಸಮಯದಿಂದ ಬಡ್ತಿಗಾಗಿ ಕಾಯ್ತಿದ್ರೆ ಈ ಕೆಲಸದಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು. ಅಲ್ಲದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ದೊಡ್ಡ ಪ್ರತಿಫಲ ಸಿಗ್ತಕ್ಕಂತ ಕಾಲ ಇದಾಗಿದ್ದು ಈ ಸಮಯವು ನಿಮ್ಗೆ ಅದೃಷ್ಟಶಾಲಿಗಳಾಗುವಂತೆ ಮಾಡುತ್ತೆ. ಪೂರ್ಣ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡೋದು ನಿಮ್ಗೆ ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದ್ದು ವಾಹನ ಖರೀದಿಸುವ ಅವಕಾಶ ಕೂಡ ಇದೆ ಅಂತ ಹೇಳಬಹುದು. ಇಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟಗಳಿಗೆ ಈಗ ಬೆಲೆ ಸಿಗ್ತಕ್ಕಂತ ಕಾಲ ಸನಿಹತವಾಗ್ತಾ ಇದೆ. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿದ್ರೆ, ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಬಂಪರ್ ಯಶಸ್ಸನ್ನ ಕೂಡ ಕಾಣಬಹುದು. ಪಾಲುದಾರಿಕೆಯ ಕೆಲಸದಲ್ಲಿಯೂ ಕೂಡ ನೀವು ಭಾರಿ ಲಾಭವನ್ನ ನಿರೀಕ್ಷೆ ಮಾಡಿಟ್ಕೊಳ್ಬಹುದು. ಕೆಲಸದ ಸ್ಥಳದಲ್ಲಿ ಹಿರಿಯರಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಅನೇಕ ಸುವರ್ಣಾವಕಾಶಗಳು ವೃತ್ತಿ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ. ಹಳೆಯ ವಿವಾದ ಕೂಡ ಬಗೆಹರಿಯುತ್ತೆ. ನಿಮ್ಮ ಸಂತೋಷ ಮತ್ತೆ ಸೌಕರ್ಯ ಹೆಚ್ಚಿಗೆ ಆಗಿ ಪೂರ್ವಜರ ಆಸ್ತಿಯಿಂದ ಉತ್ತಮ ಪ್ರಯೋಜನಗಳನ್ನ ಕೂಡ ಕಂಡುಕೊಳ್ತೀರಾ. ಬಹಳ ಸಮಯದಿಂದ ಬಡ್ತಿಗಾಗಿ ಕಾಯ್ತಾ ಇದ್ರೆ ನಿಮ್ಗೆ ಆ ಬಡ್ತಿಗೆ ಅವಕಾಶಗಳು ಸಿಗೋದ್ರಿಂದ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು. ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನೀವು ಏನಾದ್ರೂ ಹೊಸದಾಗಿ ಮದುವೆ ವಿಚಾರ ಅಥವಾ ಪ್ರೀತಿಯ ವಿಚಾರವನ್ನ ಮನೆಯಲ್ಲಿ ಮಾತನಾಡಬೇಕು ಅನ್ಕೊಂಡಿದ್ರು ಕೂಡ ಮಾತನಾಡಿ. ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಆ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ಯಶಸ್ಸು ಸಿಗುತ್ತೆ. ಮದುವೆ ಆಗದೆ ಇರೋರಿಗೆ ಮದುವೆಯ ಯೋಗ ಇದ್ವು. ಈ ಒಂದು ಸಂದರ್ಭದಲ್ಲಿ ಗುರುಬಲ ಕೂಡ ಚೆನ್ನಾಗಿರೋದ್ರಿಂದ ಮದುವೆಯ ಮಾತುಗಳು ಕೂಡ ಸಕ್ಸಸ್ ಆಗತ್ತೆ ಅಂತ ಹೇಳಬಹುದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ, ತುಲಾ ರಾಶಿ, ಮೀನಾ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಕೊನೆಯದಾಗಿ ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.